ನಮಸ್ಕಾರ. ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಕೋಟಿ ಕೋಟಿ ಆಸ್ತಿ ಅನುಭವಿಸೋಕೆ ಒಬ್ಬ ವಾರಸ್ದಾರ ಬೇಕು, ವಂಶೋದ್ಧಾರಕ ಹುಟ್ಟಬೇಕು. ಇದಕ್ಕೆ ಏನೇನೆಲ್ಲ ಮಾಡಬಹುದು? ಇದಕ್ಕೆ ಒಂದು ಶ್ರೀಮಂತ ಕುಟುಂಬ ಹಿಡಿದ ಆಘಾತಕಾರಿ ದಾರಿಯನ್ನ ಕೇಳಿದ್ರೆ ಮೈ ಜುಮ್ಮನತ್ತೆ. ಆ ಒಂದು ರಿಪೋರ್ಟ್ ಅನ್ನ ನೋಡಿ ಡಾಕ್ಟರ್ ಹೇಳಿದ ಮಾತು ಆಘಾತವನ್ನ ಉಂಟು ಮಾಡುತ್ತೆ. ಇಂಥ ವಿಚಿತ್ರ ಕಥೆಯನ್ನೇ ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಮಧು ಮಂಚದಲ್ಲಿ ಹೆದರಿಸಿದ ಪತಿ, ಗಂಡ ಮಲಗಲ್ಲ, ಮಾವ ಬಿಡಲ್ಲ, ಹೀಗೂ ವಂಶ ಬೆಳೆಸ್ತಾರ. ಸೈಕೋ ಸಂಸಾರ. ಎಸ್, ಸೈಕೋ ಸಂಸಾರದ ಕಥೆ ಇದು. ನೀವು ಇಂಥದ್ದೊಂದು ಕುಟುಂಬ ಇದೆ, ಹೀಗೆ ಯೋಚಿಸೋರು ಇದ್ದಾರೆ, ಈ ರೀತಿ ಮಾಡೋರು ಇದ್ದಾರೆ ಅಂತ ಯೋಚಿಸಿರುವುದಕ್ಕೂ ಸಾಧ್ಯವೇ ಇಲ್ಲ. ಅಂಥದ್ದೊಂದು ಕಥೆಯನ್ನ ಹೇಳಿಕೊಂಡು ಕಣ್ಣೀರಿಟ್ಟವಳು ಈ ಹೆಣ್ಣು ಮಗಳು. ಹೆಸರು ವಸಂತ. ಈ ಹೆಣ್ಣು ಮಗಳು ಅನುಭವಿಸಿದ ನೋವನ್ನ ಯಾರ ಮನೆಯ ಮಕ್ಕಳು ಅನುಭವಿಸೋದು ಬೇಡ. ಮದುವೆ ಅನ್ನೋದು ಯಾರಿಗೂ ನರಕ ಕೂಪ ಆಗೋದ್ ಬೇಡ. ಪಾಪ ಈ ಹುಡುಗಿ ವಿದ್ಯಾವಂತೆ, ಇಕನಾಮಿಕ್ಸ್ ನಲ್ಲಿ MA ಮಾಡಿಕೊಂಡು ವ್ಯವಹಾರದಲ್ಲಿ ಬೇಷ್ ಅನ್ನಿಸ್ಕೊಂಡಿದ್ದವಳು. ಈಕೆಗೆ ಒಳ್ಳೆ ಹುಡುಗ ಖಂಡಿತ ಸಿಕ್ತಿದ್ದ. ಆದ್ರೆ ಆಕೆಯ ಪಾಲಿಗೆ ದೊರೆತವನು ಈತ. ನೋಡೋದಕ್ಕೆ ಸ್ಮಾರ್ಟ್ ಆಗೇ ಇದ್ದಾನೆ. ಇವನಿಗೇನಾಗಿದೆ ಅಂತ ನಿಮಗೆ ಅನಿಸ್ತಾ ಇರಬಹುದು. ಮೋಸ್ಟ್ಲಿ ಇದು ವರದಕ್ಷಿಣೆಯ ಕಿರುಕುಳದ ಕೇಸ್ ಇರಬಹುದಾ ಅಂತ ನೀವು ಯೋಚಿಸಿರಬಹುದು. ಆದ್ರೆ ಇದು ಬರೀ ವರದಕ್ಷಿಣೆಯ ವಿಷಯ ಅಲ್ಲ, ಅದಕ್ಕಿಂತಲೂ ದೊಡ್ಡ ಸಮಸ್ಯೆ ಮತ್ತು ಅಪಾಯಕಾರಿ ಸಮಸ್ಯೆ ಅದು. ನೋಡೋದಕ್ಕೆ ಸ್ಮಾರ್ಟ್ ಆಗಿರೋ ಈ ಹುಡುಗ ಗಂಡಸಲ್ಲ. ಅಷ್ಟೇ ಅಲ್ಲ, ಅವನೊಬ್ಬ ಸೈಕೋ, ಮನೋರೋಗಿ. ಮೀಸೆ ಹೊತ್ತು ನಿಂತಿರೋ ಈ ಕಟ್ಮಸ್ತಾದವನನ್ನೇ ಗಂಡಸಲ್ಲ ಅಂದ್ರೆ ಇನ್ಯಾರು ಗಂಡಸರಿರ್ತಾರೆ? ಹಂಗೆಲ್ಲ ಆರೋಪ ಮಾಡುವುದು ತಪ್ಪು ಅಂತ ವಯಸ್ಸಾದವರು ಬುದ್ಧಿ ಹೇಳಿದ್ರು ಆ ಹುಡುಗಿಗೆ. ಆದ್ರೆ ಯಾರು ಹಂಗೆಲ್ಲ ಸುಖ ಸುಮ್ಮನೆ ಗಂಡಸಲ್ಲ ಅಂತ ಆರೋಪಿಸಲ್ಲ. ಈ ಹುಡುಗಿ ಹತ್ರ ಅದಕ್ಕೆಲ್ಲ ಪ್ರೂಫ್ ಇದೆ. ಇದು ಅವಳಿಗೆ ಸಿಕ್ಕಿದ್ದು ಇತ್ತೀಚೆಗೆ. ಅಂದ ಹಾಗೆ ಗಂಡನಿಗೆ ಪುರುಷತ್ವ ಇಲ್ಲ ಅಂದ್ರೂ ಸಹಿಸಿಕೊಂಡು ಹೋಗ್ಬಿಡ್ತಿದ್ಲು ವಸಂತ. ಆದ್ರೆ ಅವನ ಉಳಿದ ಸಮಸ್ಯೆಗಳಿತ್ತಲ್ಲ, ಅದು ಇವಳ ಪ್ರಾಣ ಹಿಂಡಿತ್ತು. ಜೊತೆಗೆ ಆ ಮನೆಯವರು ಹಾಕೊಂಡಿದ್ದ ಕೆಟ್ಟ ಯೋಚನೆ ಇದೆಯಲ್ಲ, ಅದು ವಸಂತಾಳನ್ನ ಇವತ್ತು ಬೀದಿಗೆ ತಂದು ನಿಲ್ಲಿಸಿದ. ತನ್ನ ಸಂಸಾರದ ಕಥೆಯನ್ನ ಹೇಳ್ಕೊಳ್ಳೋ ಹಾಗೆ ಮಾಡಿದ. ಇದು ಕೋಟ್ಯಾಧೀಶ್ವರ ಫ್ಯಾಮಿಲಿಯ ಕರಾಳ ಕಥೆ. ಮಂಡ್ಯದ ಮಳವಳ್ಳಿಯ ಬಾಣಸಂದ್ರ ಗ್ರಾಮದಲ್ಲಿರೋ ಶ್ರೀ ಕರಿತಿಮ್ಮಪ್ಪ ಪ್ರಸನ್ನ ಅನ್ನೋ ಈ ಮನೆ ಇದೆಯಲ್ಲ, ಇದು ಶ್ರೀಕಂಠೇಗೌಡ ಮತ್ತು ಪ್ರೇಮಾ ದಂಪತಿಗೆ ಸೇರಿತ್ತು. ಉಪ ತಹಶೀಲ್ದಾರರಾಗಿ ರಿಟೈರ್ಡ್ ಆದ ಶ್ರೀಕಂಠೇಗೌಡನಿಗೆ ಮಹಾಲಕ್ಷ್ಮಿ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅನ್ನೋ ಇಬ್ಬರು ಮಕ್ಕಳು. ಅವರಿಬ್ಬರ ಕಥೆಯನ್ನು ಒಂದೊಂದು ರೀತಿ. ಅದರಲ್ಲೂ ಮಗ ಪೂರ್ಣಚಂದ್ರನದ್ದು ಕರಾಳ ಕಥೆ. ಅದರ ಅರಿವಿಲ್ಲದೆ ಕನಸುಗಳನ್ನ ಕಟ್ಕೊಂಡು ಹಸೆಮಣೆ ಏರಿದವಳು ಈ ವಸಂತ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ನಮ್ಮ ಮಗಳನ್ನ ಮದುವೆ ಮಾಡಿದ್ದು ಸರ್ ಅಂದರೆ 2015 4ನೇ ತಿಂಗಳು 23-24ನೇ ತಾರೀಕು ಸಪ್ತಗಿರಿ ಚೌಟ್ರಿಲಿ ಮಾಡಿಕೊಟ್ಟದ್ದು. ಅಂದರೆ ನಮಗೆ ಇವ್ರದ್ದು ಪರಿಚಯ ಇಲ್ಲ. ನಮ್ಮ ಮಗನ ಮುಖಾಂತರ ಪರಿಚಯ ಮಾಡ್ಕೊಂಡು ಬಂದು ನಮಗೇನು ವರದಕ್ಷಿಣೆ ವರೋಪಚಾರ ಏನೂ ಬೇಕಾಗಿಲ್ಲ ಅಂತಂದರು. ಅಂದರೆ ಲೋಕ ನಡವಳಿಕೆಯಲ್ಲಿ ಇದು ಮಾಡೋಂಗೆ ನಿಮ್ಮ ಹುಡುಗಿಗೆ ಒಡವೆ ಮಾಡಿಸ್ಕೊಳ್ಳಿ, ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡಿ ಅಂದರು. ನಾವು 150 ಗ್ರಾಮ್ ಚಿನ್ನನೂ ಕೊಟ್ಟರು. ಸಪ್ತಗಿರಿ ಚೌಟ್ರಿಲಿ ಗ್ರ್ಯಾಂಡಾಗೆ ಮದುವೆನೂ ಮಾಡಿಕೊಟ್ರು. ಆರ್ಕೆಸ್ಟ್ ನೈಟ್ ಟು ಡೇ ಎಲ್ಲ ಬೇಕು ಅಂದರು, ಅದೇ ರೀತಿ ಇದು ಮಾಡಿದ್ರು. ವಿಡಿಯೋಗ್ರಾಫರ್ ಕರೆಸಿ ಅಂದರು, ಬೆಂಗಳೂರಿಂದನೇ ಕರೆಸಿ ಎಲ್ಲನೂ ಇದು ಮಾಡಿಸಿದ್ರು. ಹೀಗೊಂದು ಅದ್ದೂರಿ ಮದುವೆಯ ಹಿಂದೆ ಹುಡುಗನ ಮನೆಯವರ ದೊಡ್ಡದೊಂದು ಹುನ್ನಾರ ಇದೆ ಅನ್ನೋದು ಆವತ್ತಿಗೆ ವಸಂತಾಳ ತಂದೆ ಪುಟ್ಟನಂಜೇಗೌಡರಿಗಾಗ್ಲಿ ತಾಯಿ ಜಯಮ್ಮನವರಿಗಾಗ್ಲಿ ಗೊತ್ತಾಗ್ಲಿಲ್ಲ. ಅಷ್ಟಕ್ಕೂ ಆ ಸಂಬಂಧ ಬಂದಿದ್ದು ಅವರ ಮಗ ಮಹೇಶನ ಮೂಲಕ. ಈ ಹುಡುಗ ಪೂರ್ಣಚಂದ್ರ ತೇಜಸ್ವಿ ಆತನ ಕ್ಲಾಸ್ಮೇಟ್ ಆಗಿದ್ದ. SLC ಮುಗೀತು, ಅವ್ನು ಬೇರೆ ಕಡೆ ಸೇರಿಸ್ಬಿಟ್ಟು 7th ಒಂದು ವರ್ಷ ಬೇರೆ ಕಡೆ ಸೇರಿಸಿದ್ರು. ಮದುವೆಗೆ ಮೊದಲಿಗಿಂತ 6 ತಿಂಗಳಿಂದ ಪರಿಚಯ ಆದ, 5 ತಿಂಗಳು 6 ತಿಂಗಳಿಂದ ಪರಿಚಯ ಆದ. ನಮ್ದು ಯಾವುದೋ ಒಂದು ಜಮೀನಿತ್ತು, ಒತ್ತು ಇದು ಮಾಡಿಸಿದ್ದು. ನಮ್ಗೆ ಯಾವುದೂ ಜಮೀನು ಇರಲಿಲ್ಲ. ಒಂದು ಯಾವುದೋ ನಮ್ಮ ತಂದೆ ಯಾವುದೋ ಜಮೀನು ಮಾಡಿದರು.
ಆ ಜಮೀನಲ್ಲಿ ಹೊಸಿ ನನಗೆ ಅವಾಗ ಬಂದು ಕಾಂಟ್ಯಾಕ್ಟ್ ಆದ. ಹೀಗೆ ಆತ ಹತ್ತಿರವಾದಾಗ್ಲೇ ಒಮ್ಮೆ ಈ ಮಹೇಶನ ಸೋದರಿ ವಸಂತಾಳನ್ನ ನೋಡಿ ಆಕೆಯನ್ನ ವರಿಸಬೇಕು ಅಂದ್ಕೊಂಡಿದ್ದಂತೆ. ಬಡವರ ಮನೆಯ ಈ ಹುಡುಗಿಯನ್ನ ಸೊಸೆ ಮಾಡಿಕೊಳ್ಳೋ ಇಚ್ಛೆಯನ್ನ ಆತನ ಹೆತ್ತವರು ತೋರಿಸಿದ್ರು. ವಸಂತಾಳ ಮನೆಯವರು ಉಪತಹಶೀಲ್ದಾರರ ಮಗ, ಸ್ವತಃ ಓದ್ಕೊಂಡವನು ಅಂತ ಹಿಂದೆ ಮುಂದೆ ನೋಡದೆ ಮದುವೆಗೆ ರೆಡಿಯಾದ್ರು. ಅದರ ನಡುವೆ ಅವರ ಮನೆಯ ಮಗಳು ಪ್ರೀತಿ ಮಾಡಿ ಮನೆ ಬಿಟ್ಟಿದ್ದಾಳೆ ಅನ್ನೋ ವಿಷಯ ಕೇಳಿ ನಂಜೇಗೌಡರು ಸ್ವಲ್ಪ ಹಿಂದೇಟಾಕಿದ್ರು. ಆದ್ರೆ ಅವರು ಅತ್ಕೊಂಡು ತಮ್ಮ ಕಷ್ಟ ಹೇಳ್ಕೊಂಡಿದ್ರಿಂದ ಮಹೇಶ ಒಪ್ಪಿಸಿ ಈ ಮದುವೆ ಮಾಡಿಸಿದ್ದ. ಅಷ್ಟಕ್ಕೂ ಅವನಿಗಾದ್ರೂ ಸೋದರಿ ಶ್ರೀಮಂತರ ಮನೆ ಸೇರಿ ಖುಷಿಯಾಗಿರ್ಲಿ ಅಂತಾನೆ ಇತ್ತು. ಆತನಿಗೂ ಅವರ ಹುನ್ನಾರದ ಅರಿವಿರ್ಲಿಲ್ಲ. ಹುಡುಗ ಎಂತವನು ಅನ್ನೋದು ಗೊತ್ತಿರ್ಲಿಲ್ಲ. ವಿಪರ್ಯಾಸ ಅಂದ್ರೆ ಆ ಊರಿನ ಪ್ರತಿಯೊಬ್ಬರಿಗೂ ಗೊತ್ತಿದ್ರು. ಅವರು ಈ ಬಗ್ಗೆ ಹೇಳದಂತೆ ಪ್ಲಾನ್ ಮಾಡಿದ್ದವರು ಹುಡುಗನ ಫ್ಯಾಮಿಲಿಯವರು. ಮಾತುಕತೆ ಕರ್ಕೊಬರ್ಬೇಕಾದ್ರೆ ಏನು ಮಾಡಿದ್ದಾರೆ, ಊರು ಜನಕ್ಕೆ ಹಬ್ಸ್ಬಿಟ್ಟಿದ್ದಾರೆ. ಹುಡುಗ ಹುಡುಗಿ ಲವ್ ಮ್ಯಾರೇಜು ಇಷ್ಟಪಡ್ತಾ ಇದ್ರು. ಅವ್ರ ಹುಡುಗನಿಗೆಲ್ಲ ಗೊತ್ತು, ಹೇಳಿದ್ದೀವಿ. ಹುಡುಗ ಊರು ಜನಕ್ಕೆಲ್ಲ ಗೊತ್ತು, ಯಾರು ಹೆಣ್ಣು ಕೊಡ್ತಿರ್ಲವಲ್ಲ. ಊರು ಜನ ಏನು ತಿಳ್ಕೊಂಡು ಹುಡುಗ ಹುಡುಗನಿಗೆ ಗೊತ್ತು ಅಂತಲ್ಲ, ಇವ್ರಿಗೂ ಮಹೇಶನ್ಗೂ ಗೊತ್ತು ಅಂತಲ್ಲ, ಇನ್ನೇ ನಾವೇನು ಹೇಳೋದು ಅಂತ ಅವ್ರ ಬಾಯಿ ಅಲ್ಲಿಗೆ ಕ್ಲೋಸ್ ಮಾಡ್ಬಿಟ್ರು. ಹೀಗೆ ಏನೂ ಗೊತ್ತಾಗದ ಹಾಗೆ ಮದುವೆ ಅಂತೂ ನಡೆದು ಹೋಯ್ತು. ವಸಂತ ನೂರಾರು ಕನಸಿಟ್ಕೊಂಡು ಗಂಡನ ಮನೆಗೆ ಹೋದ್ಲು. ಹಾಗೆ ಹೋದವಳಿಗೆ ಮೊದಲ ರಾತ್ರಿಯಲ್ಲೇ ಗಂಡನ ಕರಾಳ ರೂಪ ಕಾಣಿಸಿತ್ತು. ಅವನು ಆಕೆಯನ್ನ ಮದುಮಂಚಕ್ಕೇರೋದಕ್ಕೆ ಬಿಡ್ಲಿಲ್ಲ. ನಾನೊಬ್ಬಳನ್ನ ಪ್ರೀತಿಸ್ತಿದ್ದೆ ಅಂತ ಕೈಯಲ್ಲಿದ್ದ ಅವಳ ಹಚ್ಚೆ ತೋರಿಸಿದ್ದ. ನಂತರ ನೋಡಿದ್ರೆ ಮೈ ಕೈಲೆಲ್ಲ ಹಲವರ ಹೆಸರಿನ ಹಚ್ಚೆ ಮತ್ತು ಗಾಯಗಳು. ಇಲ್ಲ ಸರ್, ಅವತ್ತನ್ನು ಯಾರೋ ಬೇರೆ ಯಾವುದೋ ಒಂದು ಹುಡುಗಿ ಹೆಸರು ಹೇಳ್ಕೊಂಡು ನನ್ಗೆ ಅವಳೇ ಬೇಕು ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಂಡಿದ್ದೀನಿ ನೋಡು, ಅವಳೇ ಬೇಕು ಅಂತ ಹುಡುಗಿ ಹೆಸರನ್ನು ಹೇಳಿದ್ರು ಸರ್. ಬಟ್ ಇನ್ನು ಹೇಳ್ತಲ್ಲ ಹೆಸರನ್ನ. ಹುಡುಗಿಗೆ ಇತ್ತೀಚೆಗೆ ಮದುವೆ ಆಯ್ತು, ನನ್ನ ಮದುವೆ ಆದ್ಮೇಲೆ ಆಯ್ತು. 4-5 ಹಚ್ಚೆಗಳೈತೆ ಸರ್ ಕೈ ಮೇಲೆಲ್ಲ ಅವ್ರಿಗೆ. ಸರ್ ಹುಡುಗನಿಗೆ 4-5 ಸತಿ ಆಕ್ಸಿಡೆಂಟ್ ಆಗಿದೆ. ಹುಡುಗನಿಗೆ ಇದು ಸೈಕೋ ಥರ ಆಗ್ಬಿಟ್ಟಿದ್ದಾನೆ. ಹುಡುಗ ಮೈಯೆಲ್ಲ ಒಳಗೆ 4-5 ದಿನ ಟ್ಯಾಬ್ಲೆಟ್ ತಗೋತಾನೆ. ವಿಚಿತ್ರ ಇದೆ ಸರ್ ಅದು, ಆ ಥರ ಬೆಳೆಸಿದರೆ. ಆಗ್ಲೇ ಈಕೆಗೆ ಇದೇನಪ್ಪ ಕಥೆ ಅನ್ನಿಸ್ತು. ಆದ್ರೆ ಯಾರಿಗೂ ಹೇಳಿಕೊಳ್ಳಲಾಗದಂತ ಪರಿಸ್ಥಿತಿ. ಮಗಳ ಮದುವೆ ಮಾಡಿದ ಸಂಭ್ರಮದಲ್ಲಿದ್ದ ತಂದೆ ತಾಯಿಗೆ ಈ ಬಗ್ಗೆ ಹೇಳಿ ಕಷ್ಟಪಡೋ ಹಾಗೆ ಮಾಡೋದ್ ಬೇಡ, ಸ್ವಲ್ಪ ಟೈಮ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಸಂಸಾರ ಶುರು ಮಾಡಿದ್ಲು. ನಂತರ ಆಕೆ ನೋಡಿದ್ದು ರೌರವ ನರಕವನ್ನ. 3-4 ತಿಂಗಳು ಕಂಟಿನ್ಯೂ ನಿದ್ದೆನೆ ಮಾಡ್ತಿರ್ಲಿಲ್ಲ ಸರ್. ಹೆಂಗೆ ಅಂದ್ರೆ ಅವ್ರ ನಿದ್ದೆ ಬತ್ತಿಲ್ಲ ಅಂದಾಗ ನನಗೂ ನಿದ್ದೆ ಬತ್ತಿಲ್ಲ. ನಾನು ಸುಮ್ಮನೆ ಅನ್ಬೇಕು, ನನಗೂ ನಿದ್ದೆ ಬತ್ತಿಲ್ಲ ಅಂದಾಗ ಅವಾಗ ಸುಮ್ಮನೆ ಆಗ್ತಾರೆ. ಇಲ್ಲ ನಾನು ಏನಾರ ಅನ್ಕಲಿಂದ ಮಲಿಕೊಂಡ್ರೆ ಪೂರ್ತಿ ರಣರಂಗ ಅವತ್ ಪೂರ್ತಿ. ಇಂಥ ವಿಚಿತ್ರ ಜನರನ್ನ ನೀವು ನೋಡಿದ್ದೀರಾ? ಗಂಡನ್ಗೆ ನಿದ್ದೆ ಬರದಿದ್ರೆ ಹೆಂಡತಿಗೂ ನಿದ್ದೆ ಬರಬಾರ್ದು. ಗಂಡನಿಗೆ ಹಸಿವಾಗಿಲ್ಲ ಅಂದ್ರೆ ಹೆಂಡತಿಗೂ ಆಗ್ಬಾರ್ದು. ಹೀಗೆ ಅವನ ಥರಾನೇ ಇವಳಿರ್ಬೇಕು ಅಷ್ಟೇ. ಅವನು ಹೇಳಿದ್ದನ್ನ ಚಾಚೂ ತಪ್ಪದೆ ಪಾಲಿಸಬೇಕು. ಅದೆಷ್ಟರ ಮಟ್ಟಿಗೆ ನೋಡಿ, ಒಂದ್ ಪರ್ಸ್ ತಗೊಟ್ರೆ ಒಂದ್ ಕಡೆ ಅಲ್ಲ 5 ಜಿಪ್ಗಳಿರುತ್ತೆ ಅಂತ ಇಟ್ಕೊಳ್ಳಿ. ಒಂದ್ ಕಡೆಗೆ 1000 ರೂಪಾಯಿ, ಇನ್ನೊಂದ್ ಕಡೆಗೆ 100 ರೂಪಾಯಿ, ಇನ್ನೊಂದ್ ಕಡೆಗೆ 10 ರೂಪಾಯಿ, ಇನ್ನೊಂದ್ ಕಡೆಗೆ 20 ರೂಪಾಯಿ, ಇದೇ ತರ ಹಾಕಬೇಕು. ಬೈ ಚಾನ್ಸ್ ಆ ಲೋಟ ಏನಾದ್ರು ಎಕ್ಸ್ಚೇಂಜ್ ಆಗ್ಬಿಟ್ರೆ ಪೂರ್ತಿ ಅವತ್ ನೈಟ್ 12 ಗಂಟೆ ರಾತ್ರಿವರೆಗೂ ಜಗಳ ಆಡೋರು. ನೈಟ್ ನಿದ್ದೆ ಮಾಡಕ್ಕೆ ಬಿಟ್ಟಿರ್ಲಿಲ್ಲ. ಇಂಥ ಭಯಾನಕ ಗಂಡನ ಜೊತೆ ವಸಂತ ಹೆಂಗೆ ಸಂಸಾರ ಮಾಡ್ಕೊಂಡಿದ್ಲು. ಹೆತ್ತವರ ಹತ್ರ ಹೇಳಿದ್ರೆ ಅವರಿಗೂ ನೋವಾಗತ್ತೆ ಅಂತ ಸಹಿಸ್ಕೊಂಡ್ಬಿಟ್ಟಿದ್ಲು. ಪತಿಯ ಜೊತೆ ಮಾತೇ ಆಡದೆ ಇದ್ದು ಬಿಡ್ತೀನಿ ಅಂದ್ಕೊಂಡ್ಲು. ಆದ್ರೆ ಅದು ಸುಲಭ ಇರ್ಲಿಲ್ಲ. ಅವ್ರು ಏನೇ ಅಂದ್ರೂ ಮಾತಾಡ್ತಾನೆ ಸುಮ್ಮನೆ ಇರ್ತಾ ಇದ್ದೆ. ಇವಾಗ ಈ ಮಾತಾಡೋದು ಆ ಅಂದ್ರೆ ಸಾಕು ಸರ್. ಆ ಇಂದ ಲಾ ಗಂಟ ಅಂದಿ ಅಂತಾನೆ ಅವ್ರು ಹೇಳೋರು. ನಾನು ಬರೀ ಆ ಅಂದ್ರೆ ಸಾಕು, ಅದ್ರ ಜೊತೆಗೆ ಇನ್ನೊಂದಷ್ಟು ಸೇರ್ಸ್ಕೊಂಡು ಆ ಗಂಟನ ಹೇಳೋ ಒಂದು ಉದಾಹರಣೆ ಹೇಳ್ತಾ ಇರೋದು. ಆ ಥರ ಪರಿಸ್ಥಿತಿ ನಾನು ಮಾತಾಡೋದೇ ಬೇಡ, ನೋಡಬೇಡ, ಆಮೇಲೆ ಸರಿಯಾಗ್ಬೋದೇನೋ ಅನ್ನೋ ಥರದಲ್ಲಿ ನಾನು ತಾಳ್ಮೆಯಿಂದನೇ ಇದ್ದೆ. ನನಗೆ ಕಿವಿ ಕೇಳಿಸೋದೇ ಇಲ್ವೇನೋ, ಇವಳು ಏನಂದ್ರೂ ಸುಮ್ಮನೆ ಇರ್ತಾಳಲ್ಲ, ಇವಳು ಕಿವಿ ಕೇಳಿಸೋದೇ ಇಲ್ವ ಅಂದ್ಬಿಟ್ಟು JSS ಕರ್ಕೊಂಡು ಕಿವಿ ಚೆಕ್ ಮಾಡಿಸಿದ್ರು ಸರ್. ಮಾತಾಡಿಲ್ಲ ಅಂತ ಕಿವಿ ಚೆಕ್ ಮಾಡಿಸಿದ್ದಷ್ಟೇ ಅಲ್ಲ, ಮಕ್ಕಳಾಗ್ತಿಲ್ಲ ಅಂತ ಅವಳ ಪ್ರಾಣಾನೇ ಹಿಂಡಿದ್ರು. ಆದ್ರೆ ಸಮಸ್ಯೆ ಇರೋದು ಅವಳಲ್ಲ, ಅವನಲ್ಲಿ ಅನ್ನೋದು ಇಡೀ ಕುಟುಂಬದವರಿಗೂ ಮೊದಲೇ ಗೊತ್ತಿತ್ತು ಅನ್ನೋದು ಆಘಾತಕಾರಿ ಸಂಗತಿ. ಇವ್ರ ಮಕ್ಳಿಗೋ ಚಾನ್ಸಸ್ ಇಲ್ಲ ಅಂತ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿತ್ತು ಸರ್, ಆದ್ರೂ ಮಾಡಿದ್ದಾರೆ. ಗೊತ್ತಿತ್ತು ಸರ್. 12 ವರ್ಷದಿಂದನೂ ಮೆಡಿಸಿನ್ ಕೊಡ್ಸಿದ್ದಾರೆ JSS ಅಲ್ಲೇ. ಹೌದು ಸರ್. ಪಿಡ್ಸ್ ಅಂದ್ರೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಸರ್ ಇವರು. ಇವ್ರ ಅಕ್ಕಂದು ಲವ್ ಮ್ಯಾರೇಜು, ಇಂಟರ್ ಕ್ಯಾಸ್ಟ್. ಅದಾದ್ಮೇಲೆ ಇನ್ನ ಜಾಸ್ತಿ ಇದಾಗ್ಬಿಟ್ಟೈತೆ ಇವ್ರಿಗೆ, ನಮ್ಮ ಮನೆಯವ್ರಿಗೆ. ಅದಾದ್ಮೇಲೆ ನಾನು ಆದ್ರೂ ಈಗ ಮದ್ವೆ ಆಗ್ಬಿಟ್ಟೈತೆ, ಇನ್ನೇನು ಮಾಡಕ್ಕಾಗಲ್ಲ ಅನ್ಬಿಟ್ಟು ನಾನು ಅಡ್ಜಸ್ಟ್ ಪ್ರತಿದಿನನೂ ಜಗಳ ಸರ್. ಬರೀ ಮಾನಸಿಕ ಖಿನ್ನತೆ ಅಲ್ಲ ಅದು. ಅಷ್ಟೇ ಆಗಿದ್ರೆ ಟ್ರೀಟ್ಮೆಂಟ್ ಕೊಡೋರು. ಅದರಿಂದ ಮಕ್ಕಳಾಗಲ್ಲ ಅಂತೇನೂ ಇರ್ಲಿಲ್ಲ. ಅವನಿಗೆ ಇನ್ನೂ ಏನೇನ್ ಸಮಸ್ಯೆ ಇತ್ತು, ಬರೀ ಟ್ಯಾಬ್ಲೆಟ್ ಮೇಲೆ ಇರ್ತಿದ್ದ ಆತ. ಜೊತೆಗೆ ಏನೇ ಆದ್ರೂ ಅದಕ್ಕೊಂದು ಆಪರೇಷನ್ ಆಗ್ಲೇಬೇಕಾಗಿತ್ತು. ಇವೆಲ್ಲದರ ನಡುವೆ ಅವನ ವರ್ತನೆ ಮಾತ್ರ ಪಕ್ಕಾ ಸೈಕೋ ತರ ಇತ್ತು. ಯಾವುದಕ್ಕೆ ಭಯ ಪಡ್ತಾನೆ, ಯಾವುದಕ್ಕೆ ಖುಷಿ ಪಡ್ತಾನೆ,
ಇನ್ಯಾವುದಕ್ಕೆ ಸಿಟ್ಟಾಗ್ತಾನೆ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಅತಿಯಾದ ಕೋಪ, ಅತಿಯಾದ ಭಯ, ಅತಿಯಾದ ಬೆವರು, ಹಿಂದಿನದೆಲ್ಲ ಮರ್ಸೋಕ್ಕೆ ಪ್ರತಿಯೊಂದಕ್ಕೂ ಮೆಡಿಸನ್. ಮತ್ತೆ ಥೈರಾಯ್ಡ್ ಆಗಿ ಗಂಟ್ಲು ಆಪರೇಷನ್ ಆಗೈತೆ. ಆ ವಿಚಾರ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಅವ್ರ ಅಪ್ಪ ಅಮ್ಮ. ಪತಿಗೆ ಕೊಡ್ತಾ ಇದ್ದ ಟ್ರೀಟ್ಮೆಂಟ್ ನೋಡಿನೇ ಭಯ ಆಗಿ ಈಕೆ ತನಗೇನಾದ್ರೂ ಹೇಳಲೇಬಾರದು ಅಂದ್ಕೊಂಡಿದ್ಲು. ಅದೇ ರೀತಿ ತನ್ನ ಯಾವ ಕಷ್ಟವನ್ನು ಯಾರಿಗೂ ಹೇಳದೆ ಸಹಿಸಿಕೊಂಡಿದ್ಲು. ಅದರ ಮಧ್ಯೆ ಅವಳಿಗೆ ಇನ್ನೊಂದು ಕಷ್ಟ ಶುರುವಾಗೋಯ್ತು. ಅದು ಮಾವ ಶ್ರೀಕಂಠೇಗೌಡನದ್ದು. ಆತ ಗಂಡಸಲ್ಲದ ಮಗನನ್ನಾಗಿಟ್ಕೊಂಡು ತನ್ನ ವಂಶ ಬೆಳೆಸೋದಕ್ಕೆ ನಿಂತಿದ್ದಂತೆ. ಮಾಮೂಲಿ ನೈಸಾಗಿ ಮಾತಾಡೋರು ಸರ್ ಆ ಟೈಮಲ್ಲಿ. ಏನಂತ ಅಂದ್ರೆ ನನ್ನ ಮಗನ್ಗೆ ಈ ಥರ ಮಕ್ಕಳಾಗಲ್ಲ, ಅದೇ ನಿನ್ನ ಮನೆ ಯಜಮಾನಿ ಮಾಡ್ತೀನಿ, ಎಲ್ಲ ಆಸ್ತಿನೂ ಅವ್ರಿಗೆ ತುಂಬ ಪ್ರಾಪರ್ಟಿ ಐತೆ ಸರ್. ಮಿನಿಮಮ್ ಇಲ್ಲಾಂದ್ರೆ 30-40 ಕೋಟಿ ಪ್ರಾಪರ್ಟಿ ಬರುತ್ತೆ. ಎಲ್ಲನೂ ನಿನ್ನೇ ವಾರಸ್ದಾರ ಮಾಡ್ತೀನಿ, ನನಗೆ ಸಹಕರಿಸು. ಕೈ ಎಲ್ಲ ಮುಟ್ಟಿ ಅದೆಲ್ಲ ಮಾಡೋರು ಸರ್. ಬಟ್ ಅದನ್ನ ಹೇಳ್ಕೋಕ್ಕಾಗಲ್ಲ ಅಷ್ಟೇ ಸರ್. ಹೇಳಿದೆ ಸರ್, ಅವ್ರನ್ನ ಅದಕ್ಕೆ ಸಹಕರಿಸು, ನಮ್ಗೆ ದುಡ್ಡು ಬೇಕಷ್ಟೇ, ನಮ್ಮಪ್ಪ ದುಡ್ಡು ಕೊಡ್ತಾರೆ ಕೇಳಿದಾಗ ಈ ಥರನೇ ಮಾತಾಡೋರು ಸರ್. ವಂಶ ಬೆಳೆಸೋದಕ್ಕೆ ಸಹಕರಿಸುವಂತ ಸೊಸೆಯನ್ನ ಕರೆಯೋ ಮಾವ ಕೂಡ ಇರ್ತಾನ. ವಿಪರ್ಯಾಸ ಅಂದ್ರೆ ಇದಕ್ಕೆ ಅವರ ಮನೆಯವರೆಲ್ಲರ ಸಪೋರ್ಟ್ ಇತ್ತಂತೆ. ಅತ್ತೆಗೆ ಹೇಳಿದ್ರೆ ಏನ್ ತಪ್ಪು ಅಂದ್ಲಂತೆ. ಗಂಡನಿಗೆ ಹೇಳಿದ್ರೆ ಅಪ್ಪ ಹೇಳಿದ ಹಾಗೆ ಕೇಳಬೇಕು ಅಷ್ಟೇ ಅಂದನಂತೆ. ಆಗ್ಲೇ ಆಕೆ ಇನ್ನೂ ಇಲ್ಲಿ ಬದುಕೋದು ಕಷ್ಟ ಅಂತ ತವರಿಗೆ ಬಂದಿತ್ತು.